ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಮೀಸಲಾತಿ ಸಂಸತ್ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಜಾರಿಗೆ ಅಂಗೀಕಾರ ನೀಡದ ಕಾಂಗ್ರೆಸ್ ವಿರುದ್ಧ ನಾರಿ ಶಕ್ತಿ ಫೋರಂನಿಂದ ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ನಾರಿ ಶಕ್ತಿ ಫೋರಂ ಅಧ್ಯಕ್ಷರಾದ ಗೀತಾ ಮಾತನಾಡಿ, ಸಮಾಜದಲ್ಲಿ ಪುರುಷರಷ್ಟೇ ಸಮಾನವಾಗಿ ಮಹಿಳೆಯರು ರಾಜಕೀಯ ಕ್ಷೇತ್ರಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಆದರೆ ಇದಕ್ಕೆ ಅಂಗೀಕಾರ ನೀಡುವಲ್ಲಿ ಕಾಂಗ್ರೆಸ್ ಸಂಸದರು ನಿರ್ಲಕ್ಷ್ಯ ತೋರಿದ್ದು ಮಹಿಳಾ ಸಮುದಾಯಕ್ಕೆ ಅಪಮಾನ ತೋರಿದ್ದಾರೆ ಎಂದು ದೂರಿದರು. ಮೀಸಲಾತಿ ಬೇಡ ಎಂದು ಕಾಂಗ್ರೆಸ್ನವರು ಹೇಳುತ್ತಿದ್ದಾರೆ. ಆದರೆ ಚುನಾವಣೆಗಳಲ್ಲಿ ಮಹಿಳೆಯರ ಮತ ಬೇಕೇ? ಪುರುಷರು ಮಾತ್ರ ಚುನಾವಣೆಗೆ ಸ್ಪರ್ಧಿಸಬೇಕಾ? ಮಹಿಳಾ ಮೀಸಲಾತಿ 50% ಜಾರಿಯಾಗಬೇಕು ಎಂಬುದು ಬಹು ವರ್ಷಗಳ ಬೇಡಿಕೆಯಾಗಿತ್ತು. ಆದರೆ ಸಾಧಕ ಬಾಧಕ ಚರ್ಚಿಸಿ ಕೇಂದ್ರ ಸರ್ಕಾರ 23% ಮಹಿಳಾ ಮೀಸಲು ಮಸೂದೆ ಜಾರಿಗೆ ಆದರೆ ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಸೇರಿ ವಿವಿಧ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು ಎಂಬ ನಿರೀಕ್ಷೆ ಇತ್ತು. ಶಾಸಕರು, ಸಂಸದರ ಕುಟುಂಬದ ಹೆಣ್ಣು ಮಕ್ಕಳು ಮಾತ್ರ ಸ್ಪರ್ಧಿಸಬೇಕು, ಬೇರೆಯವರಿಗೆ ಅವಕಾಶ ಬೇಡವೇ? ಇದಕ್ಕೆ ತಕ್ಕ ಪಾಠ ಕಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ 33% ರಿಸರ್ವೇಷನ್ ಬಿಲ್ ಏನು ಕ್ಯಾನ್ಸಲ್ ಮಾಡಿದ್ದಾರೆ ಅದರ ವಿರುದ್ಧ ಹೋರಾಡ್ತಿದ್ದೀವಿ. ಇದು ನಮ್ಮ ಪ್ರತಿಯೊಂದು ಮಹಿಳೆಯರ ನೋವಿನ ಘೋಷಣೆ ಆಗಿದೆ. ಬಿಕಾಸ್ ನಾವು ಕೂಡ ಎಲ್ಲದರಲ್ಲೂ ಸಕ್ರಿಯವಾಗಿದ್ದೇವೆ. ಮಹಿಳೆಯರು ಬರೀ ಅಡುಗೆ ಮನೆಗೆ ಮೀಸಲಾದವರಲ್ಲ. ನಮಗೂ ಸಂಸದ ಸ್ಥಾನ ಕೊಡಿ, ರಾಜಕೀಯವಾಗಿ ನಾವು ಪ್ರವೇಶ ಮಾಡ್ತೇವೆ. ಬರೀ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಹೆಣ್ಣು ಮಕ್ಕಳು ಮಾತ್ರ ಪರಂಪರೆಯಾಗಿ ಇದು ರಾಜ್ಯ ಆಳ್ಕೊಂಬಂದ್ರೆ ಸಾಕ? ನಾವೆಲ್ಲ ಯಾವಾಗ ಮಹಿಳೆಯರು ಹೊರಗೆ ಬರೋದು? ನೀವು ಈಗ ಲಿಂಗ ತಾರತಮ್ಯ ಯಾಕೆ ಮಾಡ್ತಿದ್ದೀರಿ ಸ್ವಾಮಿ? ದಯವಿಟ್ಟು ಇದನ್ನೆಲ್ಲ ಬಗೆಹರಿಸ್ಕೊಡಿ. ನಮಗೆ ಮೀಸಲಾತಿ ಬೇಕು 33%. ಈ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವದಲ್ಲಿ ಅತಿ ದೊಡ್ಡ ದೇಶ. ಆದರೆ ರಾಜಕೀಯವಾಗಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬ ಕಡಿಮೆ ಇದೆ. ಇದನ್ನು ಹೊರಗಾಕಬೇಕು, ತಡೆ ಆಗಬೇಕು ಅಂತೇಳಿ ಮಹಿಳೆಯರು ಕೂಡ ಸಮಪಾಲಾಗಿ 33% ಹೊರಗೆ ಬರಲಿ, ರಾಜಕೀಯವಾಗಿ ಕೂಡ ಸಕ್ರಿಯವಾಗಲಿ, ದೇಶ ಅಭಿವೃದ್ಧಿ ಆಗಲಿ. ಮಹಿಳೆಯರ ಅವರ ಕೊಡುಗೆ ಕೂಡ ನಮ್ಮ ದೇಶಕ್ಕೆ ಬೇಕು. ದೇಶ ಪ್ರಗತಿ ಆಗಬೇಕಂದ್ರೆ ಮಹಿಳೆಯರು ಕೂಡ ಸಮಾನವಾಗಿ ಭಾಗಿಯಾಗಬೇಕು. ಹಾಗಾಗಿ 33% ರಿಸರ್ವೇಷನ್ನ ಕೇಂದ್ರ ಸರ್ಕಾರದವರು ತಂದಿದ್ದಾರೆ. ಯಾಕೆ ನೀವು ಮನ್ನಣೆ ಮಾಡಿಲ್ಲ? ಸದನದ ಹೊರಗೆ ಒಂದು ಮಾತು, ನಾವು ಮಹಿಳೆಯರ ಪರ ಅಂಥೇಳಿ, ಸದನದ ಒಳಗೆ ಒಂದು ಮಾತು. ಎಷ್ಟು ಚೆನ್ನಾಗಿ ಹೇಳ್ತೀರಿ ರಾಹುಲ್ ಗಾಂಧಿ ಅವರೇ, ಮುಕ್ಕಾಲು ಗಂಟೆಯಲ್ಲಿ ಬಿಲ್ನ ಹರಿದು ಬಿಸಾಕ್ತೀವಿ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ. ಇದು ಯಾವ ರೀತಿಯ ನ್ಯಾಯ ನೀವು ಮಹಿಳೆಯರಿಗೆ ಕೊಡ್ತಿರೋದು? ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಮಲ್ಲಿಕಾರ್ಜುನ ಖರ್ಗೆಗೆ